ಹಾಯ್ ಎವ್ರಿವನ್, ಫೈಂಡ್ ಎಚ್ ಸಿ ಎಫ್ ಆಫ್ ಡೆಸಿಮಲ್ಸ್ಗಳನ್ನು ಕೊಟ್ಟಾಗ ಅವುಗಳ ಎಚ್ ಸಿ ಎಫನ್ನು ಹೇಗೆ ಫೈಂಡ್ ಮಾಡೋದನ್ನು ಈಗ ನಾವು ನೋಡೋಣ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು 0.4, 1.6 ಆ್ಯಂಡ್ 0.32 ಅಂತ ಕೊಟ್ಟಿದ್ದಾರೆ. ಸೊ ಇವುಗಳ ಎಚ್ ಸಿ ಎಫನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಇದನ್ನು ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟು ಇದು 0.4 ಇದ್ದಿದ್ದು ಏನಾಗುತ್ತೆ 4/10 ಆಗುತ್ತೆ. ನೆಕ್ಸ್ಟ್ 1.6 ಇದ್ದಿದ್ದು ಏನಾಗುತ್ತೆ 16/10. ನೆಕ್ಸ್ಟ್ 0.32 ಇದ್ದಿದ್ದು ಏನಾಗುತ್ತೆ 32/100 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟರ್ಸ್ ಏನಿದಾವಲ್ಲ ಎಲ್ಲವನ್ನೂ ಕೂಡ ನಾವು 100 ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 4/10 ಇದ್ದಿದ್ದನ್ನು ನಾವು /100 ಮಾಡಿದಾಗ ಮೇಲ್ಗಡೆ ಒಂದು 0 ಬರೀಬೇಕಾಗುತ್ತೆ. ಸೊ ಇಲ್ಲಿ 40/100 ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆನೂ ಒಂದು 0 ಕೆಳಗಡೆ ಒಂದು 0 ಬರ್ಕೊಂಡಾಗ ಅದು ಏನಾಗುತ್ತೆ ಸಮ ಆಗುತ್ತೆ. ಸೊ ಇಲ್ಲಿ 16/10 ಏನಾಗುತ್ತೆ 160/100 ಆಗುತ್ತೆ. ನೆಕ್ಸ್ಟ್ 32/100 ಎಲ್ಲವನ್ನು 100ಗೆ ಕನ್ವರ್ಟ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ 40, 160, 32. ಸೊ ಎಲ್ ಸಿ ಎಮ್ ಆಫ್ ಫ್ರ್ಯಾಕ್ಷನ್ಸ್ ನಮ್ಗೆ ಈಗಾಗಲೇ ಗೊತ್ತಿದೆ. ಎಚ್ ಸಿ ಎಫ್ ಆಫ್ ಫ್ರ್ಯಾಕ್ಷನ್ ಏನಂದ್ರೆ ಮೇಲ್ಗಡೆ ನೀವು ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ದು ಎಚ್ ಸಿ ಎಫನ್ನು ಕಂಡುಹಿಡಬೇಕು, ಡಿನಾಮಿನೇಟರ್ಸ್ದು ಎಲ್ ಸಿ ಎಮ್ಮನ್ನು ಕಂಡುಹಿಡಬೇಕು. ಸೊ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ ಏನಾಗುತ್ತೆ ಅಂದ್ರೆ 40, 160, 32 40, 160, 32 ಮಾಡಿದಾಗ ಇಲ್ಲಿ 4 ಹತ್ತಲೆ 40, 4 40 160, ಇಲ್ಲಿ 4 8 32 ಆಗುತ್ತೆ. ಸೊ ನೆಕ್ಸ್ಟ್ 2 5 2 20 2 4. ಸೊ 5 24 ಯಾವುದೇ ಕಾರಣಕ್ಕೂ ನಮಗೆ ಇಲ್ಲಿ ಬರೋದಿಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ 4 2 8 ಆಯಿತು. ಎಚ್ ಸಿ ಎಫ್ ಏನಾಯಿತು 8 ಆಯಿತು. ಸೊ ಇಲ್ಲಿ 8 ಮೇಲ್ಗಡೆ ಬರ್ತೀವಿ. ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್ಸ್ ಏನಾಗುತ್ತೆ 100 ಆಗುತ್ತೆ. ಯಾಕಂದ್ರೆ 100 ಎಲ್ಲ ಕಡೆಯೂ ಕೂಡ 100 ಇರೋದ್ರಿಂದ ಎಚ್ ಸಿ ಎಫ್ ಕೂಡ 100 ಆಗಿರುತ್ತೆ, ಎಲ್ ಸಿ ಎಮ್ ಕೂಡ 100 ಆಗಿರುತ್ತೆ. ಸೊ ಇಲ್ಲಿ ಎಲ್ ಸಿ ಎಮ್ ಕೇಳಿದ್ರೆ ಸೊ 100 ಆಯಿತು. ಎಲ್ ಸಿ ಎಮ್ ಮಾಡಕತ್ತಿದ್ವಿ. ಸೊ ಇಲ್ಲಿ 8/100 ಆಯಿತು. ನೆಕ್ಸ್ಟ್ 8/100 ಅಂದ್ರೆ ಏನಾಗುತ್ತೆ 0.08 ಆಗುತ್ತೆ. ಸೊ ಕೊಟ್ಟಂತಹ ಡೆಸಿಮಲ್ಸ್ಗಳ ಎಚ್ ಸಿ ಎಫ್ ಏನು ಬಂತು 0.08. ಈ ರೀತಿಯಾಗಿ ಡೆಸಿಮಲ್ಸದ್ದು ಎಚ್ ಸಿ ಎಫನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಫೈಂಡ್ ಎಚ್ ಸಿ ಎಫ್ ಆಫ್ ಡೆಸಿಮಲ್ಸ್ 2.7, 1.2 ಆ್ಯಂಡ್ 0.21 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೇಮ್ ಹಾಗೆ ಬರ್ಕೋಬೇಕು. 27/10 ಆಗುತ್ತೆ, 12/10, ದೆನ್ 21/100 ಆಗುತ್ತೆ. ನೆಕ್ಸ್ಟ್ ಇದನ್ನು 100ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಮೇಲ್ಗಡೆನೂ 0 1 0 ಕೆಳಗಡೆನೂ 1 0 ಬರ್ಕೊಂಡಾಗ ಇಲ್ಲಿ 270/100, ಇಲ್ಲಿ 120/100, ಇಲ್ಲಿ 21/100 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಚ್ ಸಿ ಎಫನ್ನು ಕಂಡುಹಿಡಿತಾ ಇದ್ದೀವಲ್ಲ, ಸೊ ಮೇಲೆ ನ್ಯೂಮರೇಟರ್ಸದು ಎಚ್ ಸಿ ಎಫನ್ನು ಕಂಡುಹಿಡಿಬೇಕಾಗುತ್ತೆ. ಸೊ 270, 120, 21 ಎಚ್ ಸಿ ಎಫ್ ಏನಾಗುತ್ತೆ ಅಂದ್ರೆ 3ರಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 3 90, 3 40, 3 7. ನೆಕ್ಸ್ಟ್ 90, 47 ಯಾವುದೇ ಕಾರಣಕ್ಕೂ ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಸೊ ಇದ್ರದ್ದು ಎಚ್ ಸಿ ಎಫ್ ಏನಾಯಿತು 3 ಆಯಿತು. ಸೊ ಮೇಲ್ಗಡೆ 3 ಬರ್ತೀವಿ. ನೆಕ್ಸ್ಟ್ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್ ಏನಿದೆ 100 ಇದೆ. ಸೊ ಅದ್ರದ್ದು ಎಲ್ ಸಿ ಎಮ್ 100 ಆಗುತ್ತೆ. ಸೊ 3/100 ಅಂದ್ರೆ ಏನು 0.03 ಆಯಿತು. ಸೊ ಫೈನಲ್ ಎಚ್ ಸಿ ಎಫ್ ಆಫ್ ಗಿವನ್ ಡೆಸಿಮಲ್ಸ್ ಏನಾಯಿತು 0.03. ಈ ರೀತಿಯಾಗಿ ಯಾವುದೇ ಒಂದು ಡೆಸಿಮಲ್ಸನ್ನು ಕೊಟ್ಟಾಗ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ಈಸಿಯಾಗಿ ನಾವು ಫೈಂಡ್ ಮಾಡ್ಬೋದು.